ನನ್ನ ಮಗಳೇನ ಬದುಕ್ಬಿಟ್ರೆ ನಾನು ಸತ್ತೋಯ್ತೀನಲ್ಲ, ಆಮೇಕಿನ್ ನಾನು ಬದುಕಕ್ಕಿಲ್ವಲ್ಲ. ಏನಾರ ಮಾಡಬೇಕಲ್ಲ, ಇದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕು. ಆ ಮಗನ ಹುಡುಕಿ ತಡ್ಕಿ ಮಾಡಿ ಏನಾರ ಮಾಡಿ ಪರವಾಗಿಲ್ಲ, ಆ ಮಗನ ಹೆಂಗಾದ್ರೂ ವಾಪಸ್ ಕರ್ಕೊಬಂದು ಮಗುನಿಗೆ ಏನೋ ಒಂದು ಗತಿ ಕಾಣಿಸ್ಬೇಕು. ಆ ಮಗುವಿಂದನೇ ನಾನು ಸಾವು ಅಂತ ಬರೆದ್ಬಿಟ್ಟೈತೆ. ಆಮೇಲೆ ನಾನು ಸತ್ತಿಗೆ ಹೋದರೆ ಆಮೇಲೆ ಯಾರು? ನಾನು ಯಾಕೆ ಸಾಯಲಿ? ಆ ಮಗುವಿಗೋಸ್ಕರ ನಾನು ಸಾಯ್ಬೇಕಾ? ನನ್ನ ಮಗುನೇ ಇರ್ಬೋದು, ಯಾರ ಮಗುನೇ ಇರ್ಬೋದು, ಆದರೆ ಮಗುಗೋಸ್ಕರ ಸಾಯಕ್ಕಾಯ್ತದ? ಅದೆಲ್ಲನೂ ಸುಳ್ಳು. ನಾನಂತೂ ಸಾಯಕ್ಕೆಲ್ಲನೂ ಒಪ್ಕೊಳಕ್ಕಿಲ್ಲ ಅಂದರೆ ಒಪ್ಕೊಳಕ್ಕಿಲ್ಲ. ನಾನು ಯಾಕೆ ಸಾಯಲಿ? ಇಲ್ಲ ಇಲ್ಲ ಇಲ್ಲ, ಸಾಯ್ಬಾರ್ದು ನಾನು. ಹೆಂಗೆ ಹುಡ್ಕೋದು? ಈ ಲೆಕ್ಕಾಚಾರಿ ನಿಯತ್ತಿನ ಮನುಷ್ಯ ಹುಡ್ಕೊಂಬಂದ್ರೆ ಹುಡ್ಕೊ ಬರ್ತಾನೆ. ಯಾವ ಮಗನ ಯಾಕೆ ಇವ್ನು ಸಾಯಿಸಿದಂಗೆ ಬಿಟ್ಟ? ಎಲ್ಲಿರ್ಬೋದು ಮಗ ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ. ನಾನು ಸಾಕಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ, ಆದ್ರೂ ಸಿಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲಿರ್ತದೆ ಮಗ? ಸೂಪರ್ ಬಡ್ಡಿ ನನ್ನ ಮಗನೇ. ಥೂ, ಇಷ್ಟು ದಿನ ಗಂಡ ಅನ್ನೋ ಒಂದು ಅಭಿಮಾನನಾದರೂ ಇತ್ತು, ಈಗ ಗಂಡ ಅನ್ನೋ ಒಂದಿಷ್ಟು ತುಣುಕಷ್ಟು ಅಭಿಮಾನ ಅನ್ನೋದಿಲ್ಲ. ಗಂಡ ಅನ್ನೋ ಗೌರವ ಅಂತೂ ನನಗಂತೂ ಇಲ್ಲವೇ ಇಲ್ಲ. ನನ್ನ ಸ್ವಂತ ಮಗಳನ್ನೇ ನೀನು ಸಾಯಿಸು ಅಂತ ಹೇಳ್ಬಿಟ್ಟು ಕೊಟ್ಟಿರೋ ಲೋಪರ್ ನನ್ನ ಮಗ ನೀನು. ನಿನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು, ಆದರೆ ಏನು ಮಾಡ್ತೀಯ? ನನ್ನ ಮಗ ಎಲ್ಲ ನಿನ್ನ ಪರನೇ ನಿಂತ್ಬಿಟ್ಟವನು. ಇವಾಗ ಎಲ್ಲ ಅವನು ಹಾಳು ಮಾಡಿಬಿಟ್ಟಿದ್ಯಾ ನೀನು. ಜೊತೆಗೆ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕು ಅಂತ ಹೇಳ್ತೀಯ ಅನ್ನೋ ಒಂದು ಭಯಕ್ಕೆ ಸುಮ್ಮನೆ ಇದ್ದೀನಿ. ನನಗೆ ಗೊತ್ತಿರೋ ಸಿಟ್ಟಿಗೆ ನನ್ನ ಮಗಳನ್ನ ಸಾಯಿಸು ಅಂತ ಹೇಳಿದ್ಯಲ್ಲ ನೀನು, ಸಾಯಿಸು ಅಂತ ಹೇಳಿದ್ಯಾ ಅಂತ ಹೇಳಿದ್ಮೇಲೆ ಅದು ಹೆಂಗೆ ನೀನು ಸುಮ್ಮನೆ ಬಿಡಲಿ? ಎತ್ತು ತಾಯಿ ಕೊಳ್ಳು ಸಂಕಟ ಏನು ಅಂತ ನನಗೆ ಗೊತ್ತಾಯ್ತೈತೆ, ನಿನಗೆ ಗೊತ್ತಾಯ್ತಿಲ್ಲ ಅಲ್ವಾ? ನಿನಗೆ ಗೊತ್ತಾಗೋದು ಇಲ್ಲ ಅಲ್ವಾ? ಮಾಡ್ತೀನಿ ನಿನ್ನದು ಹೆಂಗೆ ಸುಮ್ಮನೆ ಬಿಡಲಿ? ನಿನಗೊಂದು ಗತಿ ಮಾಡ್ತೀನಿ, ನೋಡ್ತಾ ಇರು. ಈ ನನ್ನ ಮಗನ ಹೆಂಗನ ಮಾಡಿ ಹಾಕ್ಕೊಂಡು ರುಬ್ಬೇಕಲ್ಲ. ಹೆಂಗೆ ರುಬ್ಲಿ ಇವನ್ನ? ನಾನೇ ಹೋಗಿ ರುಬ್ಬಿದ್ರೆ ಸಂದಕ್ಕಿರಕ್ಕಿಲ್ಲ. ಆಮೇಕಿಂದ ನಾನು ಈಚೆ ಕಡೆಗೆ ಹಾಕ್ಬಿಡ್ತಾನೆ. ಆಮೇಕಿಂದ ನಾನು ನನ್ನ ಮಗ ಇಬ್ಬರು ದೂರ ಆಗಬೇಕಾಯ್ತದೆ. ಬೇಡ 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 ಬೇಡ, ಏನಾರ ಮಾಡಬೇಕಲ್ಲ. ಏನು ಮಾಡಲಿ? ಹೀಗೊಂದು ಪ್ಲಾನ್ ಬಂತು, ಮಾಡ್ತೀನಿರೋ ನನ್ನ ಮಗನೇ ಬಂದು ಸರಿಯಾಗಿ ಮಾಡ್ತೀನಿ. ಇನ್ಮೇಲೆ ನೀನು ನನ್ನ ಗಂಡ ಅಂತ ನಾನು ಯಾವತ್ತೂ ಅಂದ್ಕೊಳಕ್ಕಿಲ್ಲ, ಅಂದ್ಕೊಳ್ಳೋದಂತೂ ಇಲ್ಲವೇ ಇಲ್ಲ ಬಿಡು. ನನ್ನ ಮಗಳು ಲೆಕ್ಕಾಚಾರಿ ಎಲ್ಲಿ ಆಳ್ಬಿದ್ದೋದೆ? ಲೆಕ್ಕಾಚಾರಿ ಎಲ್ಲಿ ಆಳ್ಬಿದ್ದೋದೆ? ಅರ್ಜೆಂಟಾಗಿ ಬಾ ಲೆಕ್ಕಾಚಾರಿ. ಈ ಬೆಡ್ಶೀಟ್ ಗುಬ್ರ ಹಾಕೊಂಡು ನೋಡಿದ್ರೆ ನನ್ನ ಮಗನಿಗೆ ಯಾವ ಪಾಪನೂ ಬರಲ್ಲ. ಆ ದೇವ್ರಂತೂ ನನಗಂತೂ ಯಾವ ಪಾಪನೂ ಆಗಕ್ಕೆ ಬಿಡಕ್ಕಿಲ್ಲ ಬಿಡು. ಇಂಥ ನನ್ನ ಮಕ್ಕಳು ಹೊಡೆಯೋದೇ ನೀನು ಲೇಸು. ಅಯ್ಯೋ, ನಾನು ಸತ್ತೆ. ಯಾವನ್ಲವನು ನನ್ನೇ ಗುಬ್ರ ಬೆಡ್ಶೀಟ್ ಗುಬ್ರ ಹೊಡಿತೀರ ನನ್ನ ಮಗ. ನನ್ನ ಮನೆಯಾಗೆ ನೀನು ಬಂದ್ಬಿಟ್ಟು ನನಗೇನೇ ಬೆಡ್ಶೀಟ್ ಗುಬ್ರ ಬಿಟ್ಟು ಹೊಡಿತಾ ಇದೆಯಲ್ಲ. ನನಗೇನ ಈಚೆ ಕಡೆಗೆ ಬಂದೆ ನಾನು ಅಂದರೆ ಸಾಯಿಸ್ಬಿಡ್ತೀನಿ, ನೀನು ಚಿತ್ರಣ ಮಾಡ್ಬಿಡ್ತೀನಿ ನನ್ನ ಮಗನೇ. ಬುಡ್ಲಾ ಯಾವನ್ಲವನು ನನಗೆ ಬೆಡ್ಶೀಟ್ ಗುಬ್ರ ಹಾಕೊಂಡು ಹೊಡಿತೀರನು? ಲೇ ಎಂಟಿ, ಎಲ್ಲೇ ಸಾಯ್ತಿದ್ಯಾ? ಲೇ ಬಾರೆ ಇಲ್ಲಿ, ಯಾವನ ನಾನು ಹಿಡ್ಕೊಂಡು ಹೊಡಿತಾ ಅನ್ಕೊಂಡ್ಲೇ? ಬಾರೆ, ಕಾಪಾಡೆ ನನ್ನ. ಅಯ್ಯೋ ಕಾಪಾಡೆ. ಅಯ್ಯೋ ದೇವಾ, ಅಯ್ಯೋ ಯಾರದು ಬೆಡ್ಸಿಟ್ಟು? ಏಯ್ ಲೇ ಎಂಟಿ, ಲೆಕ್ಕಾಚಾರಿ ಲೋ ಲೆಕ್ಕಾಚಾರಿ, ಕಾಪಾಡ್ರೋ ನನ್ನ. ಯಾರಾದ್ರೂ ಸಾಯಿಸ್ಬಿಡಕ್ಕೆ ಅಂತ ಹೇಳ್ಬಿಟ್ಟು ಯಾರನ್ನ ಮನೆಗೆ ನುಗ್ಬಿಟ್ಟವ್ರೆ ಕಣ್ಲು. ಕಾಪಾಡ್ರೋ ಯಪ್ಪ ಶಿವನೇ. ನಾನು ಸತ್ತೆ. ಆಯ್ತಿಲ್ಲ, ನನ್ನ ಕೈಲಿ ಆಯ್ತಿಲ್ಲ. ಯಾರ ತುಳಿದು ಹೊಡೆದು ಬಡ್ದು ಸಾಯಿಸ್ತಾವ್ರ ನನ್ನ. ಲೇ ರಾಣಿ ಮಗನೇ, ಪುಟ್ಟ ಮಗನೇ, ಬಾರ್ಲಾ ನನ್ನ ಮುದ್ದಿನ ಮಗನೇ. ಲೇ ರಾಣಿ, ಎಲ್ಲೇ ಸಾಯ್ತಿದ್ದೀರಾ? ಮನೆಯಾಗ ನಾನು ಹಿಡ್ಕೊಂಡು ಹೊಡಿತಿದ್ರು ಯಾರೂ ಗೊತ್ತಿಲ್ಲ ಅನ್ನಂಗೆ ಆರಾಮಾಗಿದ್ದೀರಲ್ವೇನ್ರೇ? ಬರ್ರೇ ಲೆಕ್ಕಾಚಾರಿ. ಎಂಥ ಕಾಲ ಬಂದ್ಬಿಡ್ತಪ್ಪ, ಮನೆ ಒಳಗಡೆ ನೀನು ಬಂದ್ಬಿಟ್ಟು ಹೊಡೆಯ ಅಂತ ಕಾಲ ಬಂದ್ಬಿಡ್ತಲ್ಲ ಶಿವನೇ. ಯಪ್ಪ ಶಿವನೇ, ಬರ್ರೇ ರಾಣಿ. ಮಗನೇ ಲೆಕ್ಕಾಚಾರಿ. ಸಾಯಿ ನನ್ನ ಮಗನೇ, ನನ್ನ ಮಗಳನ್ನೇ ನೀನು ಸಾಯಿಸೋಕ್ಕೆ ಸುಪಾರಿ ಕೊಟ್ಟಿದ್ದೀಯಲ್ಲ ನೀನು. ಅಯ್ಯಪ್ಪ ಲೆಕ್ಕಾಚಾರಿ ಒಳ್ಳೆನಾಗಿರೋದಕ್ಕೆ ಹೆಂಗೋ ಬದುಕಂತು ನನ್ನ ಮಗಳು. ಇಲ್ಲ ಅಂದಿದ್ರೆ ನಿನ್ನಂತನಿಂದ ಸಾಯ್ಬೇಕಿತ್ತು ನನ್ನ ಮಗಳು. ಲೋಪರ್ಪಟ್ಟಿ ನನ್ನ ಮಗನೇ, ಗಂಡ ಅಲ್ಲ ನೀನು ಬಂಡ. ನಿನಗೆ ಎದುರ್ಕೊಳ್ಳೋಂಥ ಗತಿ ನನಗೇನು ಬಂದಿಲ್ಲ. ನನ್ನ ಮಗನಿಂದ ದೂರ ಮಾಡ್ತೀಯಾ ಅಂತ ಮಾತ್ರ ಮುಚ್ಕೊಂಡಿದ್ದೀನಿ. ಲೋಪರ್ ನನ್ನ ಮಗನೇ, ನನ್ನ ಮಗಳು ಕೈಯಿಂದ ಸಾವು ಅಂತ ಯಾರು ಬರ್ತಾರೋ ಒಳ್ಳೆ ಕೆಲಸನೇ ಮಾಡೋರೆ. ಅವನು ಸಾಯಲಿಲ್ಲ ಅಂತಂದರೆ ನಾನು ನನ್ನ ಮಗಳನ್ನ ಕರ್ಕೊಂಡ್ಬಿಟ್ಟು ಕೊಲೆ ಮಾಡಿಸ್ಬಿಡ್ತೀನಿ ನನ್ನ ಮಗನ. ನಿನ್ನ ಎತ್ತು ಮಗಳನ್ನ ಸಾಯ್ಸಕ್ಕೋ ಏಸ್ತನಲ್ಲ ಅಂದರೆ ನಿನ್ನ ಮನಸ್ಥಿತಿ ಎಂಥ ಮನಸ್ಥಿತಿ ಇರಬೇಡ. ನಿನ್ನ ಸುಮ್ಮನೆ ಬಿಡಕ್ಕಂತೂ ನನಗಂತೂ ಮನಸ್ಸೇ ಗೊತ್ತಿಲ್ಲ. ನಿನಗೆ ಎಲ್ಲೇ ಸಾಯಿಸ್ಬಿಡೋಣ ಅನ್ನಿಸ್ತೈತೆ. ಆದರೆ ನಾನು ಜೈಲಿಗೆ ಹೋದರೆ ನನ್ನ ಮಗ ಫುಟ್ಪಾತಿಗೆ ಬಂದುಬಿಡ್ತಾನೆ ಅಂತ ಹೇಳ್ಬಿಟ್ಟು ಬೋನ್ ಮುಚ್ಕೊಂಡು ಸುಮ್ಮನೆ ಇದಿಲ್ಲ. ಅವ್ವಾ, ಅಯ್ಯೋ ಬುಡ್ರೋ, ಯಾರೋ ಅದು ಬುಡ್ರೋ ರಾಣಿ. ಈಗ ನಾನು ನಾಟಕ ಮಾಡ್ತೀನಿ. ಅಯ್ಯೋ ರೀ ಏನಾಯ್ತು ರೀ? ಅಯ್ಯೋ ರೀ ಯಪ್ಪಾಲೇ, ಯಾರೋ ಬಂದು ಸರಿಯಾಗಿ ಬೆಡ್ಶೀಟ್ ಗುಬ್ರಾಕಿ ಸರಿಯಾಗಿ ಹೊಡೆದ್ಬಿಟ್ರೆ ನನಗೆ ಸೊಂಟ ನೋಡ ಎಲ್ಲ ಮುರಿದು ಹೋಗ್ಬಿಡ್ತೇಲೆ. ಯಾರೇ ಏನ್ರಿ ಹೇಳ್ತಾ ಇದ್ದೀರಾ? ಈ ಮನೆಯಾಗೆ ನಿಮ್ಮ ನೋಡಿ ಅಷ್ಟು ಧೈರ್ಯ ಯಾರಿಗ್ರಿ ಐತೆ? ಯವ್ವ, ಯಾರೋ ಗೊತ್ತಿಲ್ಲ ಬಂದ್ಬಿಟ್ಟು ಅವ್ರ ಬೆಡ್ಶೀಟ್, ಅದು ನಮ್ಮನೆ ಬೆಡ್ಶೀಟ್ನೇ ಗುಬ್ರಾಕ್ಬಿಟ್ಟು ಸರಿಯಾಗಿ ವಾನ್ಸ್ ಬಿಸಾಕ್ಬಿಟ್ರು ಕಣ್ಲೆ ನಮ್ಮ ಮನೆಯಾಗೆ ನೆನೆಯ. ಅಯ್ಯೋ, ನನಗಂತೂ ನಂಬಕ್ಕೆ ಆಯ್ತಿಲ್ವಲ್ವೇನ್ರಿ? ಇರ್ರಿ, ಎಲ್ಲನ ಯಾರನ್ನ ಅವನೇನೋ ನೋಡ್ಕೊಂಬಿಟ್ಟು ಬರ್ತೀನಿ. ಆನಂದ ಪರಮಾನಂದ
ಟೈಮ್ ಪಾಸ್ ಮಾಡ್ಬೇಕಲ್ವಾ, ಟೈಮ್ ಪಾಸ್ ಮಾಡೋಣ. ಅಯ್ಯೋ, ನನ್ನ ಮಗಳಿಂದ ನನಗೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ ಬರ್ದಿತ್ತು. ನನ್ನ ಮಗಳು ಬದುಕೋಳೆ ಅಂತ ಗೊತ್ತಾಗಿದ ತಕ್ಷಣ ನನಗೆ ಹಾಕೊಂಡು ಯಾರೋ ರೂಪ್ತಾವ್ರಲ್ಲ ಶಿವನೇ, ಯಾರೋ ರೂಪ್ತಾವ್ರೆ. ನಾನೇನು ಮಾಡಲಿ. ನನ್ನ ಮಗಳು ಇನ್ನು ಬದುಕೋಳೆ ಅಂತ ನಂಗೆ ಗೊತ್ತಾದಿನಿಂದ ಶನಿಕಟ ಶುರುವಾಯಿತು. ಯಾರನ್ನ ಸಾಯಿಸೋಕೆ ಪ್ರಯತ್ನ ಪಡ್ದವ್ರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಾನು. ಆಯ್ತಿಲ್ಲ ನನಗೆ ಸತ್ತೋಗ್ಬಿಡ್ತೀನಿ ನಾನು. ಆಯ್ತಿಲ್ಲ ರೇ ರಾಣಿ, ಯಾರಣ್ಣ ಊರೇನೆ ಅಲ್ಲಿ ಈಚೆ ಕಡೆ ರೀ, ಅಕ್ಕ ಪಕ್ಕ ಯಾರು ಕಾಣ್ತಿಲ್ಲ ರೀ ಇಲ್ಲಿ. ಓಡೆ ಲೋಪ ನನ್ನ ಮಕ್ಕಳು ಅಲ್ಲೆಲ್ಲ ಮಾಡಿಕೊಂಡಿದ್ದಾರೆ. ನನ್ನ ಅನ್ಯಾಯವಾಗಿ ಅಪ್ಪ ಆಯ್ತಿಲ್ಲ ನನಗೆ ಎದ್ದೊಳಕ್ಕೂ ಆಯ್ತಿಲ್ಲ. ಇಲ್ಲ ನಾನೇ ಹುಡುಕಾಡ್ಬಿಡ್ತಿದ್ದೆ. ಲೋಪರ್ ನನ್ನ ಮಕ್ಕಳು ನಮ್ಮನೆ ಬೆಡ್ಶೀಟ್ನೇ ತಗೊಂಡು ನನಗೆ ಏನೇ ಹಿಡ್ಕೊಂಡು ರುಬ್ಬವ್ರೆ ಅಂತ ಹೇಳಿದ್ರೆ ಆಯ್ತಿಲ್ಲ, ಸಹಿಸಕ್ಕೆ ಆಯ್ತಿಲ್ಲ. ನನಗಂತೂ ಆಯ್ತಿಲ್ಲ. ಲೇ ಬಾರೆ ಮನಿಯಾಳಿ, ಬಾರೆ ಬಡ್ಕೊಂಡೆ ನಿಂಗೆ ಬಂದ್ರೆ ಬಾರೆ ಅಂತ ಬಡ್ಕೊಂಡು ಬರ್ದಿದ್ದಂಗೆ ಎಲ್ಲ ಸರಿಯಾಗಿ ಹೊಡೆದು ಓಡೋದ್ಮೇಲೆ ಬಂದವಳೆ ಮನಿಯಾಳಿ. ರೀ ಎಲ್ಲ ಕಡೆ ಹುಡುಕ್ದೆ ರೀ, ಅವ್ನು ಎಲ್ಲೂ ಸಿಗ್ತಾ ಇಲ್ಲ ರೀ. ಎಲ್ಲೋಗಿರ್ಬೋದೋ ಗೊತ್ತಾಯ್ತಾನೂ ಇಲ್ಲ ರೀ ನನಗೆ. ಯಾರು ಬಂದು ಹೊಡೆದ್ರು? ನೀವೇನ ಸುಳ್ಳು ಹೇಳ್ತಿದ್ದೀರಾ? ನಾಯಿ ಹೊಡೆದವನೇ ಲೋಪರ್ ನನ್ನ ಮಗ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಿದ್ಯಲ್ಲ. ಲೆಕ್ಕಾಚಾರಿನ ಕರಿ, ಆ ಲೆಕ್ಕಾಚಾರಿನೂ ಬರಲಿಲ್ಲ. ಕೂಗಿದ್ರೆ ನೀನೂ ಬರಲಿಲ್ಲ, ಯಾರೂ ಬರಲಿಲ್ಲ. ಸಾಯ್ಸ್ ಬಿಸಾಕ್ತಾವ್ರು ನನ್ನ. ಯಾರೂ ಬಂದಿಲ್ಲ ಅಲ್ಲಿ. ಏನೇ ಬಂದಿರೋದು ನಿಂಗೆ ರೋಗ. ನಾನು ಕರೆದ ತಕ್ಷಣ ಬಂದ್ಬಿಟ್ಟು ನನಗೆ ಕಾಪಾಡಕ್ಕೆ ಆಯ್ತಿಲ್ವೇನೆ. ನನಗೆ ಸರಿಯಾಗಿ ಹೊಡೆದವ್ನು ಎದ್ದೊಳಕ್ಕೂ ಆಯ್ತಿಲ್ಲ. ನನಗೆ ಎದ್ದು ಬೆಡ್ ಮೇಲೆ ಮಲಗಿಸ್ರೆ. ಸರಿ ಆಯ್ತು, ನಿಧಾನಕ್ಕೆ ಎದ್ದೊಳಿ, ಮಲಗಿಸ್ತೀನಿ. ಹೊಸಿ ನಿಧಾನಕ್ಕೆ ಎದ್ದೊಳಿ. ಲೇ ಆಮೇಕಿಂದ ಎತ್ಕಿತ್ತಾಕ್ಬಿಟ್ಟಿಯೇ. ರೀ ನನ್ನ ಮೇಲೆ ನಂಬಿಕೆ ಇಲ್ವಾ? ಎದ್ದೊಳಿ, ಹುಷಾರು. ನನ್ನ ಮಗಳನ್ನ ಸಾಯಿಸ್ಬೇಕಾದ್ರೆ ನಿಧಾನ ಎದ್ದೊಳಿ. ನಿಧಾನ. ಅವ್ವ ತಲೆ ಕೊಡದ್ಲಲ್ಲಪ್ಪ ಇವಳು. ನಾನು ಎಂಡ್ರು ಲೇ ಮನೆಯಾಳಿ ಹೇಳ್ದೆ ತಾನೆ ಎತ್ತಕ್ಕಾಗ್ಲಿಲ್ಲ ಅಂದ್ರೆ ಬುಡೆ ಅಂತ ಹೇಳ್ಬಿಟ್ಟು. ಅಬ್ಬ ನಾನೇನ್ರಿ ಮಾಡ್ದೆ? ನಾನು ಎತ್ತಕ್ಕೆ ಅಂತ ನೋಡ್ದೆ, ಕಾಲ್ಗೇನೋ ಸೀಮೆ ಕಡ್ದಂಗಾಯ್ತು. ಅದಕ್ಕೆ ಹಿಂಗೆ ಅದ್ರ ಬಿಟ್ಟೆ ನೀವು ಬಿದ್ದುಬಿಟ್ರಿ. ಅಯ್ಯೋ ನನ್ನ ಪ್ರಾಣ ತೆಗಿಯಕ್ಕೆ ಹುಟ್ಟೋರ್ ಕಣಪ್ಪೋ ಇವರೆಲ್ಲನೂ. ಅಯ್ಯೋ ದೇವ್ರೇ, ನನ್ನ ಕಾಪಾಡ್ರೋ. ಎತ್ಬಿಡ್ ಮ್ಯಾಲ್ಗಡೆ ಮಲಗುಸೆ. ನಾನಿರುವುದೇ ನಿಮಗಾಗಿ ಕಣ್ಣೀರೇಕೆ ಬಿಸಿಯುಸಿರೇಕೆ, ಇನ್ನು ಮುಂದೆ ಗೊತ್ತಿಲ್ಲ. ಈಗ ತಿನ್ನಿರಿ ನೋಡ್ತಾ ಇರ್ರಿ. ಲೇ ಮನಿಯಾಳಿ ನೋಡ್ಕೊಂಡೈತೆ ಚಿತ್ರಾನ್ನ ಆಗೋಗ್ಬಿಟ್ಟಿದ್ದೀನಿ ನಾನು. ನನ್ಗಿನ್ನ ಯಾರು ಎತ್ತುತ್ತಾರೆ ನಿಮ್ಗೆ? ನೋಡ್ತಿರ್ರಿ ಈಗ. ನಿಧಾನ. ಲೇ ಯವ್ವ ಮತ್ ಬಿಡ್ಬಿಡ್ಬೇಕು, ಕಾಲ್ನ ಕೆಳಗೆ ಜಂಪ್ ಹೊಡೆದ್ಬಿಡ್ತೀನಿ. ಬಿಡ್ಬೇಡ್ವೆ ಮತ್ತೆ ಕಾಲ್ನ. ಹಿಂದ್ಗಡಿಗೆ ಹೋಗ್ಬೇಕು ನಾನು. ಅಯ್ಯೋ ತಲೆಗೂ ಏಟ್ ಬಿತ್ತು ಲೇ. ಕಿತ್ತ ನಡ ಮುರಿದೋಯ್ತದೆ. ಬಿಡ್ಬೇಡ, ಕಾಲ್ನ ಹಿಡ್ಕಳೆ. ಭದ್ರವಾಗಿ ಹಿಡ್ಕೊಂಡಿದ್ದೀನಿ. ಇದಕ್ಕಿನ್ನು ಇನ್ನು ಯಾರು ಹಿಡ್ಕತ್ತಾರೆ ಭದ್ರವಾಗಿ ಹೇಳಿ. ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನೆಲ್ಲ ಬಿಡಕ್ಕಿಲ್ಲ. ಹಾ ತಳ್ಳು ಹಿಂದಕ್ಕೆ ತಳ್ಳು. ಯವ್ವ ಲೆಕ್ಕಾಚಾರಿ. ಅಯ್ಯ ರೀ, ಇದೇನು ಲೆಕ್ಕಾಚಾರಿ ಅಂತ ಬಡ್ಕೋತಿದ್ದೀರಾ? ನಾನೇ ತಾನೇ ನಿಮ್ಮನ್ನು ಹಿಂದ್ಗಡೆ ತೊಳ್ತಿರೋದು. ಇರಿ ಹೊಸಿ ಕಾಲು ಹಿಡ್ಕೊಂಡು ಕಡಿಕೆ ಎಳಿತೀನಿ. ನಿಧಾನಕ್ಕೆ ಇದಾಯ್ತದಿರಿ, ಒಂಚೂರು ಇರಿ. ಈಗ ನಾನು ಪಿಲ್ಲಾನ್ ಮಾಡ್ಬಿಟ್ಟು ಹಿಂಗೆ ಎಳಿತೀನಿ ರೀ. ಹಂಗೆ ಒಳಗಡಿಕೆ ಅಲ್ಲ ಮಂಚದ ಮೇಲ್ಗಡಿಕೆ ಹೋಗ್ಬಿಡ್ತೀರಾ. ನೋಡ್ತಾ ಇರಿ. ನಾನು ಹಿಂಗೆ ಒಂದು ಕಿತ ಎಳ್ದಿದ ತಕ್ಷಣ ನೀವೇನು ತಲೆ ಕೆಡಿಸ್ಕೊಬೇಡಿ. ನಾನು ಇಂಥ ಕೆಲಸ ಎಲ್ಲ ನಾನು ಕಿತ ಮಾಡಿಲ್ಲ. ನಮ್ಮ ಅಮ್ಮಂಗೆಲ್ಲ ಮಾಡಿದ್ದೀನಿ. ಇರಿ. ತಲೆಲ್ಲ ಡಿಮ್ ಅಂತೈತೆ, ತಲೆಲ್ಲ ತಿರುಗ್ತಾಯ್ತು ಕಣ್ಲೆ. ಹೊಸಿ ಹುಷಾರ ಕಾಲ್ನ ಆ ಕಡೆ ಮಂಚಕ್ಕೆ ಇಕ್ಬಿಡು. ನೆಮ್ಮದಿಯಾಗತ್ತಾಗ ಹೆಂಗೋ ಮನೆ ಕಬಿಡ್ತೀನಿ ಒಂದು ಕ್ಷಣ. ಆಯ್ತು. ಅಯ್ಯಪ್ಪ ಲೇ ಎತ್ತಾಕ್ಬಿಟ್ಟಲ್ಲೇ ನನ್ನ. ಅಯ್ಯೋ ರೀ ಎತ್ತಾಕ್ಬಿಟ್ನ ನಿಮ್ಮನ್ನ. ಅಯ್ಯೋ ರೀ ನನಗೂ ಆಯ್ತಿಲ್ಲ ರೀ, ಸುಸ್ತಾಯ್ತೈತೆ. ಅಯ್ಯೋ ನಿಮ್ಮನ್ನ ಹೆಂಗಪ್ಪ ಎತ್ತದು? ಇರ್ರಿ ನೆಲದಾಗೆ ಮನಿಕಂಡ್ರಿ. ಲೆಕ್ಕಾಚಾರಿ ಬಂದಿದ ತಕ್ಷಣ ಎತ್ತಿಸ್ಬಿಟ್ಟು ಮೇಲ್ಗಡಿಗೆ ಹಾಕಿಸ್ತೀನಿ. ಏನು ಮಾಡನಿ? ನಿಮ್ಮನ್ನು ಎತ್ತವಷ್ಟು ಸೊಕ್ತಿ ನನಗಿಲ್ಲ. ನಿಮ್ಮ ಥರ ಬಾದಾಮಿ ಗೋಡಂಬಿ ತಿನ್ಕೊಂಡು ಬೆಳೆದಿಲ್ಲ. ಏನು ಮಾಡನಿ? ತಂಗಳು ಮುದ್ದೆ ತಂಗಳನ್ನ ತಿನ್ಕೊಂಡು ಬೆಳೆದಿರೋದು ನಾನು. ನನಗೆಲ್ಲ ಎಲ್ಲ ಅಲ್ಲಾಡ್ಸೋಕಾಯ್ತದೆ ನಿಮ್ಮನ್ನ. ಒಂದು ನಿಮಿಷ ಇರಿ, ಹೋಗ್ಬಿಟ್ಟು ಲೆಕ್ಕಾಚಾರಿ ಎಲ್ಲವನ್ನ ಕರ್ಕೊಂಡ್ಬಿಟ್ಟು ಬರ್ತೀನಿ. ಬಂದಿದ ತಕ್ಷಣ ಎತ್ತಿಸ್ಬಿಟ್ಟು ನಿಮ್ಮನ್ನು ಮೇಲ್ಗಡೆಗೆ ಮಲಗಿಸ್ತೀನಿ. ಅಲ್ಲಿ ಗಂಟ ಏನೂ ಆಗೋಕ್ಕಿಲ್ಲ. ಇಲ್ಲಿ ಆರಾಮಾಗಿ ನಿಮಗೆ ಕೆಳಗಡೆ ಮನೆ ಕಳಿ. ನೀವೇ ಹೇಳ್ತೀರಾ ಕೆಳಗಡೆ ಮನಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ನೀವು ಮನೆ ಕಳಿ. ಯವ್ವ ಇವಳು ನಾನೇನು ಸಾಯ್ಸಕ್ಕೆ ಅಂತ ನೀವು ಉಟ್ಬಿಟ್ಟವಳ ಏನು? ಎಂಥ ಖುಷಿಯಾಗಿ ನೆಮ್ಮದಿಗಿದ್ದೆ. ಯಾಕೆ ಹಿಂಗಾಯ್ತಾಯ್ತು ನನ್ನ ಜೀವನ? ನನ್ನ ಮಗಳು ಬದುಕೋಳೆ ಅಂತ ಗೊತ್ತಾದಾಗಿಂದ ನನಗೆ ಗ್ರಾಚಾರನೇ ಕೆಟ್ಬಿಡ್ತಲ್ಲ. ನನಗೆ ಗ್ರಾಚಾರನೇ ಹೋಗ್ಬಿಟ್ಟೈತಲ್ಲ. ಯಾರು ಬಂದು ಹೊಡೆದ್ರು ನಮ್ಮ ಮನೆ ಒಳಗಡೆ ಯಾರು ಬಂದು ಹೊಡೆಯೋಕ್ಕೆ ಸಾಧ್ಯ? ನಾನು ನೋಡ್ರೆ ಮೇಲ್ಗಡಿಕೆದು ಮನೆ ಕಳಕ್ಕೆ ಆಗ್ದಿರ ಅಂತ ಪರಿಸ್ಥಿತಿನಾಗಿದ್ದೀನಲ್ಲಪ್ಪ ಶಿವ. ಹೆಂಗಪ್ಪ ಎದ್ಬಿಡು ಮ್ಯಾಕೆ ಹೋಗೋದು? ಅಯ್ಯೋ ನಾನು ಎಂಡ್ರೊಬ್ಳು ರುಬ್ಬ ಹಾಕ್ಬಿಟ್ಲತ್ತ.